ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನ್ನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಅಪ್ಪ ಬಂದಿದ್ದಾರೆ, ನಾನ್ ವೆಜ್ ಎಲ್ಲ ತಂದರು, ಫ್ರಿಡ್ಜ್ಗೆ ಎತ್ತಿಟ್ಟಿದ್ದೀನಿ. ಸೊ ಈಗ ಒಂದು ಸಲೂನ್ ಸರ್ವಿಸ್ ತೊಗೊಳ್ಳೋಣ ಅಂಥೇಳಿ. ಸೊ ಹಾಗೆ ನಮ್ಮ ಮಾಮ ಕೂಡ ಬಂದಿದ್ದಾರೆ. ಪಿಂಪಲ್ಸ್ ಎಲ್ಲ ಆಗಿತ್ತಲ್ಲ, ಡಾರ್ಕ್ ಸ್ಪಾಟ್ಸ್ ಎಲ್ಲ ಜಾಸ್ತಿ ಆಗಿದೆ, ಮತ್ತು ಕಣ್ಣುರಿ ಹೀಟ್ ಜಾಸ್ತಿ ಆಗ್ತಿದ್ದಂಗೆ ಟೆಂಪ್ರೇಚರ್ ಕಣ್ಣುರಿ ಎಲ್ಲ ಶುರುವಾಗಿದೆ. ಸೊ ಹಾಗಾಗಿ ಸುನಿಮಾ ಹೇಳಿದ್ರು ಹೆಡ್ ಮಸಾಜ್ ಮಾಡಿಸ್ಕೊ ಫಸ್ಟು ಅಂತ. ಸರಿ ಆಯಿತು ಅಂದ್ಬಿಟ್ಟು ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಸಲೂನಿಗೆ ಬುಕ್ ಮಾಡಿದ್ದೀನಿ. ಮನೆಗೆ ಬರ್ತಿದ್ದಾರೆ ಹೋಮ್ ಸಲೂನ್ಗೆ. ಸೊ ಅರ್ಬನ್ ಕಂಪನಿಯವ್ರದ್ದು ಹೋಮ್ ಸಲೂನ್. ಸುಮಾರು ಜನ ಯೂಟ್ಯೂಬರ್ಸ್ ಮಾಡ್ತಿದ್ದಾರೆ ಈ ವಿಡಿಯೋ. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಕರೆಸ್ತಾ ಇದ್ದೀನಿ. ನೋಡೋಣ ಹೇಗಿದೆ ಅಂತ ನಾನು ನಿಮಗೆ ರಿವ್ಯೂನ ಕೊಡ್ತೀನಿ, ಆಯಿತಾ? ಸೊ ಸ್ಟೇ ಟ್ಯೂನ್. ಸೊ ಈಗ ನಮ್ಮ ಮಾಮನೂ ಡ್ಯಾಡಿ ಬಂದಿದ್ದಾರೆ, ಅವ್ರಿಗೆ ಟೀ ಕೊಟ್ಬಿಟ್ಟು ಬರ್ತೀನಿ. ಯೂಶುವಲ್ ಒಂದು ರೂಮ್ ಇದೆಯಲ್ಲ, ಸ್ಪೇರ್ ರೂಮು ನಮ್ಮದು, ಅಲ್ಲೇ ಬಂದಿದ್ದೀನಿ, ಅಲ್ಲೇ ಮಾಡಿಸ್ಕೊಳ್ಳೋಣ ಅಂತ. ಸೊ ಬನ್ನಿ. ಸೊ ಪ್ರತಿಯೊಂದು QR ಕೋಡ್ ಸ್ಕ್ಯಾನ್ ಮಾಡಬೇಕಾ? ಓಕೆ, ಮಾಡ್ತಿದ್ದಾರಂತೆ. ಸೊ ರೈಟ್ ಮಾರ್ಕ್ ಬಂದರೆ ಹೊಸದು ಯೂಸ್ ಮಾಡ್ತಿದ್ದಾರೆ. ಓಕೆ, ಇಲ್ಲಾಂದರೆ ಹಳೇದು ಯಾವ್ದಾದ್ರು ಯೂಸ್ ಮಾಡಿದ್ದಾರೆ, ಇಲ್ಲಾಂದರೆ ಆಲ್ರೆಡಿ ಯೂಸ್ಡ್ ಅಂತೇಳಿ ತೋರಿಸುತ್ತೆ ನಮಗೆ. ಓಕೆ. ಮೊದಲನೇದಾಗಿ ನಾನು ರೋಲಾನ್ ವ್ಯಾಕ್ಸಿನನ್ನು ಸೆಲೆಕ್ಟ್ ಮಾಡಿದೆ. ಇದು ಪೇನ್ಲೆಸ್ ವ್ಯಾಕ್ಸಿಂಗು. ಆನಂತರ ಫಸ್ಟು ಅವರು ಐಬ್ರೋಸ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಈ ರೋಲಾನ್ ವ್ಯಾಕ್ಸಿಂಗಲ್ಲಿ ಏನು ಬರುತ್ತೆ, ಅಪ್ಪರ್ ಲಿಪ್ಪು, ಚಿನ್ ಏರಿಯಾ, ಫುಲ್ ಫೇಸ್ ಬೇಕಾದರೂ ಥ್ರೆಡಿಂಗ್ ಮಾಡಿಸ್ಕೋಬೋದು, ಐಬ್ರೋಸ್ ಕೂಡ ಮಾಡಿಸ್ಕೋಬೋದು. ಯೂಶಲಿ ನಾನು ಐಬ್ರೋಸೇ ಮಾಡಿಸಲ್ಲ, ಇದು 4ನೇ ಬಾರಿ ನಾನು ಐಬ್ರೋಸ್ ಮಾಡಿಸಿದ್ದು. ಸೊ ಅದಲ್ಲದೆ ಅವರೇ ಕೂಡ ಒಂದು ಗೌನನ್ನು ತಂದಿರ್ತಾರೆ. ನಾನು ಆ ಗೌನನ್ನು ವೇರ್ ಮಾಡಿ ಅದ್ರ ಮೇಲ್ಗಡೆ ಟವಲನ್ನು ಹಾಕ್ಕೊಂಡಿದ್ದೀನಿ. ಐಬ್ರೋಸ್ ನಾನು ಎಕ್ಸ್ಟ್ರಾಸ್ ಮಾತ್ರ ತೆಗೆಸಿದೆ. ಆ ನಂತರ ಇಲ್ಲಿ ನನಗೆ ಹೆಡ್ ಮಸಾಜನ್ನು ಮಾಡ್ತಿದ್ದಾರೆ. ಫಸ್ಟ್ ನಾನು ಹೆಡ್ ಮಸಾಜ್ ಮಾಡಿಬಿಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದೆ. ಸಿನಿಮಾ ಹೇಳ್ದಂಗೆ ಹೆಡ್ ಮಸಾಜ್ ಕಂಪಲ್ಸರಿಯಾಗಿ ಬೇಕೇ ಬೇಕಾಗಿತ್ತು. ಸೊ ಹಾಗಾಗಿ ಹೆಡ್ ಮಸಾಜನ್ನು ಮಾಡಿಸ್ಕೊಂಡೆ. ಹೆಡ್ ಮಸಾಜ್ ಮಾಡೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೂ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಎಕ್ಸಸ್ ಆಫ್ ಹೀಟಿಂದ ಕಣ್ಣುರಿ ಅಥವಾ ತಲೆ ಉರಿ ಅಂತ ಅಂತಿದ್ರೆ ಡೆಫಿನೆಟ್ಲಿ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಹೆಡ್ ಮಸಾಜ್ ಮಸ್ಟ್ ಆ್ಯಂಡ್ ಶುಡ್ ನನಗೆ ಬೇಕು ಅಂತ ಅನ್ನಿಸ್ತು. ಅದಲ್ಲದೆ ಸ್ನೇಹಿತರೆ, ಬೆಂಗಳೂರಲ್ಲಿ ಇರೋರಿಗೆ ಇದು ಸರ್ವಿಸ್ ಇರೋದು, ಹೊರಗಡೆ ಇರೋರಿಗೆ ಸರ್ವಿಸ್ ಇಲ್ಲ, ಆಯಿತಾ? ಸ್ಟಾರ್ಟಿಂಗ್ ಸರ್ವಿಸ್ ಬಂದು 349 ರುಪೀಸಿಂದ ಶುರುವಾಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಕರೆದು ಇವ್ರನ್ನ ಮಾಡಿಸ್ಕೋಬೋದು. ನೋಡಿ, ನಾನು ಹೇಳ್ದಂಗೆ ರೋಲಾನ್ ವ್ಯಾಕ್ಸಿಂಗಲ್ಲಿ ಫುಲ್ ಬಾಡಿ ವ್ಯಾಕ್ಸಿಂಗ್ ಇರುತ್ತೆ. ಸೊ ಫಸ್ಟು ನಾನು ಕೈಯನ್ನು ವ್ಯಾಕ್ಸ್ ಮಾಡ್ತಿದ್ದಾರೆ. ಸೊ ಹೇಗೂ ಸಮ್ಮರು ಎಲ್ಲ ಟ್ಯಾನ್ ಆಗಿಬಿಡುತ್ತೆ. ಸೊ ಯೂಶಲಿ ನಾನು ಕೈ ಕಾಲೆಲ್ಲ ವ್ಯಾಕ್ಸಿಂಗ್ ಮಾಡಿಸೋದು ತುಂಬಾ ಕಡಿಮೆ. ಸೊ ಮಾಡಿಸೋಣ ಅಂತ ಹೇಳ್ಬಿಟ್ಟು ಈ ಸತಿ ಮಾಡಿಸಿದೆ ರೋಲಾನ್ ವ್ಯಾಕ್ಸಿಂಗ್ನ. ಬಟ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಸ್ನೇಹಿತರೆ. ನಿಜವಾಗ್ಲೂ ಪೇಯ್ನ್ಲೆಸ್ಸು, ಒಂಚೂರು ಕೂಡ ಪೇಯ್ನ್ ಇರಲಿಲ್ಲ. ಅದಲ್ಲದೆ ಕೋವಿಡ್ ಎಲ್ಲ ಸೇಫ್ಟಿ ಮೆಷರ್ಸನ್ನು ತೆಗೆದುಕೊಂಡು ಬಂದಿರ್ತಾರೆ. ಸೊ ಅವರು ಮಾಸ್ಕ್ ಕೂಡ ವೇರ್ ಮಾಡಿರ್ತಾರೆ, ಗ್ಲೌಸ್ ಕೂಡ ವೇರ್ ಮಾಡಿರ್ತಾರೆ. ಮೋರ್ ಓವರ್ ಏನಪ್ಪ ಅಂತಂದರೆ ಎಲ್ಲ ವ್ಯಾಕ್ಸಿನೇಟೆಡ್ಡೇ ಬರೋರು. ಸೊ ಹಾಗಾಗಿ ನಾನು ಅವ್ರನ್ನೇ ಕರೆಸ್ಕೊಂಡು, ಸೊ ಅದರಲ್ಲೇ ಇರುತ್ತೆ, ಸೆಲೆಕ್ಟ್ ಮಾಡಿಕೊಂಡು ನೀವು ಇದು ಮಾಡ್ಬೋದು. ಆನಂತರ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ನೀಟಾಗಿ ಕೈಯೆಲ್ಲ ಮಸಾಜ್ ಮಾಡಿದ್ರು. ಆನಂತರ ಲೆಗ್ಗನ್ನು ವ್ಯಾಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲೆಗ್ನ ವ್ಯಾಕ್ಸ್ ಮಾಡಿಸ್ಕೊಂಡೆ. ರೋಲಾನ್ ವ್ಯಾಕ್ಸಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ತುಂಬ ಬಿಸಿ ಇರೋದಿಲ್ಲ, ಮತ್ತು ಸುಡುತ್ತೆ ಅಂತ ಅನ್ನೋದಿಲ್ಲ, ಪೇಯ್ನ್ಲೆಸ್ಸು. ಸೊ ಅದು ಮೇನ್ ಥಿಂಗು. ಸೊ ಈಗ ನಿಮ್ಮ ಸ್ಕಿನ್ ಕೂಡ ಲೈಟ್ ಆಗುತ್ತೆ. ಆ ನಂತರ ಇಲ್ಲಿ ಗ್ಲೋ ಫೇಶಿಯಲನ್ನು ಮಾಡಿಸ್ಕೊಂಡಿದ್ದೀನಿ. ಸೊ ಇದು ನಿಮ್ಮ ಸ್ಕಿನ್ ಕೂಡ ಲೈಟ್ನಿಂಗ್ ಮಾಡುತ್ತೆ. ಸೊ ಇದಂತೂ ನಿಮಗೆ ನೆಕ್ಸ್ಟ್ ಡೇ ತುಂಬ ಶೈನಿಂಗನ್ನು ಕೊಡುತ್ತಂತೆ ಸ್ಕಿನ್ಗೆ. ಸೊ ಹಾಗಾಗಿ ಗ್ಲೋ ಫೇಶಿಯಲನ್ನು ಬುಕ್ ಮಾಡ್ಕೊಂಡಿದ್ದೆ ನಾನು. ಸೊ ಈಗ ಫೇಶಿಯಲನ್ನು ಮಾಡ್ತಿದ್ದಾರೆ. ಸ್ನೇಹಿತರೆ, ಇನ್ ಕೇಸ್ ನಿಮಗೇನಾದರೂ ಸರ್ವಿಸ್ ಬೇಕು, ಲೋ ಬಡ್ಜೆಟಿಂದ ಅಥವಾ ಹೈ ಬಡ್ಜೆಟ್ ಸಲೂನ್ ಸರ್ವಿಸ್ ಬೇಕು ಅಂತಂದರೂ ಕೂಡ ನಿಮಗೆ ಅರ್ಬನ್ ಕಂಪನಿಯಲ್ಲಿ ಸರ್ವಿಸ್ ಅವೈಲೇಬಲ್ ಇದೆ. ಸೊ ಎಲ್ಲ ಬ್ಯೂಟಿಷಿಯನ್ಸು ಬಂದು ಎಕ್ಸ್ಪರ್ಟ್ ಇರ್ತಾರೆ, ಅದಲ್ಲದೆ ವ್ಯಾಕ್ಸಿನೇಟೆಡ್ ಆಗಿರ್ತಾರೆ. ಸೊ ಈಗ ನನ್ನ ಸ್ಕಿನ್ಗೆ ನೀವು ನೋಡ್ತಾ ಇರ್ಬೋದು, ಈಗ ನನಗೆ ಸ್ಕ್ರಬ್ಬನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿ ಗ್ರ್ಯಾನ್ಯುಯಲ್ಸ್ ಇರೋದಿಲ್ಲ, ಅಂದರೆ ಸಣ್ಣ ಸಣ್ಣ ಕಾಳುಗಳು ಅಂತ ಹೇಳಿ ಹೇಳ್ತೀವಿ, ಅದಿರೋದಿಲ್ಲ. ಯಾಕಂದರೆ ಕೆಲವ್ರಿಗೆ ಅಲರ್ಜಿ ಆಗುತ್ತಂತೆ. ಸೊ ಹಾಗಾಗಿ ಸೊ ಈ ರೀತಿಯ ಅಪ್ಲೈ ಮಾಡಿಬಿಟ್ಟು 5 ಮಿನಿಟ್ಸ್ ಆದ ನಂತರ ಸ್ಟೀಮನ್ನು ಕೊಡ್ತಾರೆ. ಸ್ಟೀಮ್ ಕೊಡೋದ್ರಿಂದ ನೀಟಾಗಿ ಓಪನ್ ಆಗುತ್ತೆ ಎಲ್ಲ ಪೋರ್ಸು ಕೂಡ. ಸೊ ಸ್ಟೀಮ್ ಮಸ್ಟ್ ಆ್ಯಂಡ್ ಶುಡ್. ಆ ನಂತರ ಇದನ್ನು ನೀಟಾಗಿ ಸ್ವಲ್ಪ ಕೈಗೆ ನೀರನ್ನು ಹಾಕ್ಕೊಂಡು ನೀಟಾಗಿ ಮಸಾಜನ್ನು ಮಾಡ್ಕೊಳ್ತಾರೆ. ಸೊ ಆ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡನ್ನು ರಿಮೂವ್ ಮಾಡ್ತಾ ಬರ್ತಾರೆ. ಸೊ ಇದಾದ ನಂತರ 25 ಮಿನಿಟ್ಸ್ ಮಸಾಜಿಂಗ್ ಇತ್ತು. ಆ ನಂತರ ಫೇಸ್ ಪ್ಯಾಕನ್ನು ಹಾಕಿದ್ರು. ಸ್ನೇಹಿತರೆ, ನಿಮಗೇನಾದರೂ ಡೋರ್ ಸ್ಟೆಪ್ಪಲ್ಲೇ ಫೇಶಿಯಲ್ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ನೀವು ಅರ್ಬನ್ ಕಂಪನಿಯನ್ನು ಸರ್ವಿಸನ್ನು ಬುಕ್ ಮಾಡಿ ನೀವು ಆ ಸರ್ವಿಸನ್ನು ತೆಗೆದುಕೋಬೋದು. ಸೊ ಎಲ್ಲ ಕೂಡ ಎಕ್ಸ್ಪರ್ಟ್ ಬ್ಯೂಟಿಷಿಯನ್ಸ್ ಇರ್ತಾರೆ. ಸೊ ಹಂಗಾಗಿ ಐಲಿ ರೆಕಮೆಂಡ್. ಬನ್ನಿ ವ್ಲಾಗನ್ನು ಹಾಗೆ ಕಂಟಿನ್ಯೂ. ಫೈನಲಿ ಫೇಶಿಯಲ್ ಎಲ್ಲ ಆಯಿತು, ತುಂಬ ಚೆನ್ನಾಗಿ ಫೇಶಿಯಲ್ ಆಗಿದೆ. ಸೊ ಗ್ಲೋ ಫೇಶಿಯಲ್ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಸೊ ನಿಮ್ಮ ಯಾವಾಗಲೂ ಫಸ್ಟೋಗಿ ಲಿಪ್ ಬಾಮ್ ಹಚ್ಕೊತ ಬೈತಾರೆ, ಅದಕ್ಕೆ ಲಿಪ್ ಬಾಮ್ ಹಚ್ಕೊಂಡು ಬಂದುಬಿಟ್ಟಿದ್ದೀನಿ. ಎಸ್, ಫುಲ್ಲು ಟಯರ್ಡ್ ಆಗಿದೆ ನನಗೂ ಕೂಡ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಹಾಗೆ ಫಿಶ್ ಇಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ.
ನಿಜವಾಗ್ಲೂ ಫೇಶಿಯಲ್ ತುಂಬಾ ಚೆನ್ನಾಗಿತ್ತು. ಸೊ ಬೇಸಿಕ್ ನಿಮಗೆ 349 ರುಪೀಸಿಂದ ಶುರುವಾಗುತ್ತೆ. ಸೊ ನೀವು 349 ರುಪೀಸಿಂದ ನೀವು ಸಲೂನ್ ಸರ್ವಿಸನ್ನು ನೀವು ಮನೆಯಲ್ಲೇ ತೊಗೊಬೋದು. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಸಲೂನ್ ಸರ್ವಿಸ್ ಬೇಕು ಅಂದರೆ 349 ರುಪೀಸಿಂದನೇ ಸಿಗುತ್ತೆ. ಫ್ರೆಂಡ್ಸ್ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ತೋರಿಸಲ. ವರ್ಲ್ಡ್ ರೆಕಾರ್ಡ್ ತೋರಿಸಪ್ಪ. ಇಲ್ಲಿ ಇಷ್ಟೇ ಚಿಕ್ಕ ಪೇಪರ್ನ ಫೋಲ್ಡ್ ಮಾಡಿ ಪೇಪರ್ನ ಚಿಕ್ಕದಾಗಿ ಫೋಲ್ಡ್ ಮಾಡಿಟ್ಟಿರೋದು ಅದು ವರ್ಲ್ಡ್ ರೆಕಾರ್ಡ್. ಇಷ್ಟು ದೊಡ್ಡದಿತ್ತು. ಮತ್ತು ಫೇಸು ಸ್ವಲ್ಪ ಗ್ಲೋ ಮತ್ತು ಬ್ರೈಟ್ನೆಸ್ ಆಗಿರೋದಕ್ಕೆ ಪಿಂಪಲ್ ಮಾರ್ಕ್ಗಳೆಲ್ಲ ಎದ್ದು ಕಾಣಿಸ್ತಿದ್ದಾವೆ, ನೋಡ್ತಿದ್ದೀರಾ ಅಲ್ಲ ಚಿನ್ನ? ನಿಮ್ಮ ಮಮ್ಮಿ ಸಣ್ಣ ಆಗಿದ್ದಾರಾ? ಹಿತೇಶು ಆಗಿದ್ದಾನೆ, ಅವ್ರ ಮಮ್ಮಿನೂ ಆಗಿದ್ದಾರೆ. ಹಿತೇಶ್, ನಾನು, ಸಚಿತ್ 3 ಜನನು ಟೆರಸ್ ಮೇಲೆ ಹೋಗಿ ಡೈಲಿ ನಾವು ಯೋಗ ಮಾಡ್ತೀವಿ ಅಲ್ವಾ ಚಿನ್ನ? ಎಸ್, ಇವತ್ತು ಮಾಡೋದು ನಿದ್ದೆ ಬರ್ತೈತೆ. ನನ್ನ ಮಗ ಎಷ್ಟು ಬುದ್ಧಿವಂತ ಅಂದರೆ ಪ್ರ್ಯಾಂಕ್ ಮಾಡಿದ್ರೆ ಎದುರ್ಕೊಳ್ಳೋದೇ ಇಲ್ಲ, ಗೊತ್ತೇ ಆಗೋದಿಲ್ಲ ಅವನಿಗೆ ಅಲ್ಲ ಚಿನ್ನ? ನಂಗೆ ಗೊತ್ತು ನೀವು ಸುಳ್ಳು ಹೇಳ್ತೀರಾ ಅಂತ ಅಂತಾನೆ. ಕುಡಿ ಇದು ಪೂರಿ ಸುನಿ, ಪಾನಿಪುರಿ ಪಾಪಡ್. ಸೊ ಇದು ಆ್ಯಕ್ಚುಲಿ ರೆಡಿಮೇಡ್ ಪಾಪಡ್ ಸಿಗುತ್ತೆ. ಸೊ ಇದನ್ನು ತೊಗೊಂಡ್ಬಂದು ಎಣ್ಣೆಗೆ ಹಾಕ್ಕೊಳ್ಳೋದು. ಪೂರಿ ಗೋಲ್ಗಪ್ಪ ಏನಿದೆ ಅದು ಪೂರಿ ಸುಬ್ಬತ್ತೆ. ಆಯ್ತಿರು ಚಿನ್ನ. ಇದು ಪ್ರೈಸ್ ಬಂದು 250 ರುಪೀಸು. 250 ರುಪೀಸು. ಚಿನ್ನ ಹಿಂದಕ್ಕೆ ಬಾ ಬಂಗಾರ. ಸೊ ಇದ್ರ ಪ್ರೈಸ್ ಬಂದು 250 ರುಪೀಸ್ ಇರುತ್ತೆ. ಸೊ ಪಾನಿಪುರಿ ಕೇಳ್ತಿರ್ತಾರೆ ಹುಡುಗರು, ಹೊರಗಡೆ ತಂದು ತಿನ್ಸೋದಕ್ಕಿಂತ ಮನೇಲೇ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಯಾಕ್ಸ್ ತಂದಿಟ್ಕೊಂಡಿದ್ದೀನಿ. ಇದರಲ್ಲಿ ಐ ಥಿಂಕ್ 600 ಪೂರಿ ಏನೋ ಬರುತ್ತೆ ಚಿನ್ನ. 600 ಪೂರಿ. ಎಸ್, 600 ಪೂರೀಸ್ ಬರುತ್ತೆ. ಸೊ ಇದನ್ನು ನಿಮಗೆ ಓಪನ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಇದು ಮಿಕ್ಕಿದ್ದನ್ನು ನೀವು ಫ್ರಿಡ್ಜಲ್ಲಿ ಎತ್ತಿಟ್ಕೋಬೋದು ಆರಾಮ್ಸೆ. ಸೊ ಶೆಲ್ಫ್ ಲೈಫ್ ಬಂದು ಐ ಥಿಂಕ್ 3 to 4 months ಏನೋ ಇರುತ್ತೆ. ನಮ್ಮ ಮಮ್ಮಿಗೆ ಸಖತ್ ಏನು ಇಷ್ಟ ಗೊತ್ತಾ ಫ್ರೆಂಡ್ಸ್ ತಿನ್ನೋಕ್ಕೆ? ಪೈ. ಸೊ ಇದನ್ನು ಆರಾಮಾಗಿ ನೀವು ಇದನ್ನು ಆರಾಮಾಗಿ ನೀವು 6 months ಇಟ್ಕೊಬೋದು. ಸೊ ನಿಮಗೆ ಒಂದು 50 ಪೂರಿ ಬೇಕು ಅಂತಂದರೆ ಒಂದು 50 ಪೂರಿಯನ್ನು ಕರ್ಕೊಂಡು ಮಿಕ್ಕಿದ್ದನ್ನ ಫ್ರಿಡ್ಜ್ಗೆ ತಿಟ್ಬಿಡಿ. ಸೊ ಗೋಲ್ಗಪ್ಪ ಚಾಲೆಂಜ್ ಈ ರೀತಿ ಚಾಲೆಂಜಸ್ ಮಾಡಲಿಕ್ಕೆ ಸರಿ ಹೋಗುತ್ತೆ, ಚೆನ್ನಾಗೂ ಕೂಡ ಇರುತ್ತೆ ಆಯಿತಾ. ಸೊ ಇನ್ನೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ. ಬಂದರೆ ನಾನು ಹೇಳ್ತೀನಿ ರೀ, ನಾನು ನಿಮಗೆ ತೋರಿಸ್ತೀನಿ. ಫಿಶ್ಶು ಚಿನ್ನ, ಫಿಶ್ಶು ಜಾಗ ಬಿಡು. ಫಿಶ್ ಗತಿ ಏನಾಯಿತು? ಸಾರಿ, ಏನೂ ಆಗಿಲ್ಲ, ರೆಡಿ ಮಾಡ್ತಾ ಇದ್ದೀವಿ. ನೀವು ಬಂದಿದ್ರೆ ನಂಗೆ ಗೊತ್ತು. ಅಕ್ಷಿ ಇದು ಘಾಟ್ ಅಲ್ವಾ? ಆ್ಯಕ್ಚುಲಿ ಇದು ಖಾರ ಮೆಣಸು ಎಲ್ಲ ಜಾಸ್ತಿ ಹಾಕಿರ್ತಾರೆ, ಹಂಗಾಗಿ ಘಾಟು. ನಮ್ಮ ಅತ್ತೆನೇ ಎಲ್ಲ ಮ್ಯಾರಿನೇಟ್ ಮಾಡಿ ಕಳಿಸಿದ್ದಾರೆ 4 ಫಿಶ್ನ, 4 ಪೀಸ್ನ. ದೀಕ್ಷಾ ಮಮ್ಮಿ ಮನೆಗೆ ಹೋದ್ಲು. ನಮ್ಮ ವ್ಯೂವರ್ಸ್ಗೆ ತುಂಬ ದಿವಸದಿಂದ ನೀನು ಗಿಫ್ಟ್ ಅನೌನ್ಸ್ ಮಾಡಿ. ನಾನು ಹೌದು, ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಅಂತ ಒಂದ್ಸತಿನೂ ಮಾಡಿಲ್ಲ, ಈ ಸರಿ ರೆಗ್ಯುಲರ್ ವ್ಯೂವರ್ಸ್ಗೆ ಅಂತ ಮಾಡಮ್ಮ. ಓಕೆಮ್ಮ, ಆಯಿತು. ಸೊ ಎಸ್, ನಂತರ ಸುನಿಮಾ ನನ್ನ ಮಡಕೆ ತಂದಿರೋದೆಲ್ಲ ತೋರಿಸ್ದ ಅಂದರು. ತಕ್ಷಣ ವಿಡಿಯೋ ಕ್ಲಿಪ್ಪಿಂಗ್ ನೆನಪಾಯಿತು, ಮಧ್ಯದಲ್ಲಿ ಹಾಕಿದ್ದೀನಿ. ಸೊ ನಂತರ ಸುನಿಮಾ ಮಡಕೆಗಳನ್ನ ತಂದಿದ್ದಾರೆ. ಸೊ ಇದು ಆ್ಯಕ್ಚುಲಿ ನೀರು ಕುಡಿಯೋಕ್ಕೆ ಅಂತ ಇರೋವಂಥ ಮಡಕೆ ಸುನಿ ತಂದಿರೋದು. ಆಮೇಲೆ ಇದೊಂದು ತಂದಿದ್ದಾರೆ. ಏನೋ ಶಬ್ದ ಬೇರೆ ಥರ ಇದೆ, ನೋಡ್ಬೇಕು. ಇದು ನೀರು ತುಂಬಿಟ್ಟು ಡೌಟ್ ಇದೆ ನನಗೆ, ಅದಕ್ಕೋಸ್ಕರ. ನಂತರ ಇಲ್ಲಿ ಇನ್ನೊಂದು ಕರಿ ಮಡಕೆ ನೋಡಿ, ಇದು ಚೆನ್ನಾಗಿದೆ ನೋಡಿ. ಸೊ ಈ ರೀತಿ ಶಬ್ದ ಬಂದರೆ ಕರೆಕ್ಟಾಗಿ ಚೆನ್ನಾಗಿದೆ ಅಂತ ಹೇಳಿ ಮಡಕೆ ನೋಡೋಣ ಒಂದು. ಸೊ ಇದು 150, 170 ಆ ರೇಂಜಲ್ಲೆಲ್ಲ ಇತ್ತು. ಸೊ ಹಂಗಾಗಿ ಸುನಿಮಾ ತಂದರು, ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದರು. ಅದಲ್ಲದೆ ನೋಡಿ, ಇದು ಈ ರೀತಿ ಮುಚ್ಚಕ್ಕೆ ಪ್ಲೇಟ್ಸ್, ಅದ್ರ ಮೇಲ್ಗಡೆ ಲಿಡ್ ಅಂತ ಹೇಳ್ಬೋದು. ಪ್ಲೇಟ್ಸ್ ಅನ್ನೋದಕ್ಕಿಂತ ಲಿಡ್ ಆಯಿತಾ. ಇದು ಇದ್ರ ಮೇಲೆ ಮುಚ್ಚಕ್ಕೆ ಇದು ಹೋಗ್ಬಿಟ್ಟದ್ದು. ಆಮೇಲೆ ನೋಡಿ, ಸೊ ಇದೆಲ್ಲ ಮಣ್ಣಿಂದಲ್ವಾ, ಒಂದಿನ ಎಲ್ಲ ನೀರಲ್ಲಿ ನೆನೆ ಇಡಬೇಕು, ಹಾಗೆ ಉಪಯೋಗಿಸೋ ಹಂಗಿಲ್ಲ. ಆ ನಂತರ ಇದು ಬಂದು ಸರ್ವಿಂಗ್ಗೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ ಬಟ್ಲು, ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಸೊ ಇದು ಸರ್ವಿಂಗ್ಗೆ. ಆನಂತರ ಅಗೇನ್ ಇದು ಕೂಡ ಅಷ್ಟೇ ಸರ್ವಿಂಗ್ಗೆ ಅಂತ. ಆಮೇಲೆ ಇದು ಮೇಲ್ಗಡೆ ಕ್ಲೋಸ್ ಮಾಡಲಿಕ್ಕೆ ಅಂತ. ನೀವು ಪ್ಲೇಟಾಗಾದರೂ ಯೂಸ್ ಮಾಡ್ಬೋದು, ಕ್ಲೋಸ್ ಮಾಡಲಿಕ್ಕಾದರೂ ಯೂಸ್ ಮಾಡ್ಬೋದು, ಲಿಡ್ ಥರನೂ ಯೂಸ್ ಮಾಡ್ಬೋದು ಇದನ್ನು. ಆನಂತರ ಇದೇನಿದೆ, ಸೊ ಇದು ನಾನು ರಾಮನಗರದಲ್ಲಿ ತೊಗೊಂಡೆ, 300 ಚಿಲ್ಲರೆ ಹೇಳಿದ್ರು. ಬಟ್ ಇಲ್ಲಿ 160, 170 ಯಾವುದದು
ಮುಳ್ಕಟಮ್ಮ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಮಾಗಡಿ ಹತ್ರ ಹಾಕೊಂಡಿರ್ತಾರೆ ಇದನ್ನೆಲ್ಲ. ಸೊ ಆರಾಮಾಗಿ ಬೈ ಮಾಡ್ಬೋದು. ಇಷ್ಟಕ್ಕೂ ಸೇರಿಸಿ ನಾವು ಕೊಟ್ಟಿರೋವಂಥದ್ದು 600 ರುಪೀಸ್ ಅಷ್ಟೇ ಸ್ನೇಹಿತರೆ. ಸೊ ಇದು ಸುಮ್ಮನೆ ಗೆಸ್ ಮಾಡಿ, 100 100 ಅಲ್ಲಿಗೆ ಎಷ್ಟಾಯಿತು? 400 ಆಯಿತು, 500, ಇದು 3ರಿಂದ ಸೇರಿ 600, ಇಷ್ಟೇ ನಾವು ಪೇ ಮಾಡಿರೋದು. ಸೊ ಇದೆಲ್ಲ ಅರೌಂಡ್ ನಿಮಗೆ 30 ರೂಪಾಯಿ ಹೆಂಗೆ ಸಿಕ್ತು ನಮಗೆ. ಸೊ ಇದೆಲ್ಲ 100 ರೂಪಾಯಿ ಹೆಂಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಅವರು 750 ಆ ರೇಂಜಲ್ಲಿ ಹೇಳ್ತಿದ್ರು, 600 ರೂಪಾಯಿ ಕೊಡಿ ಅಂತ ಸುನಿಮಾ ಒಂದ್ಸತಿ ಹೇಳಿದ್ರಂತೆ. ತಗೊಳಪ್ಪ ಅಂತ ಹೇಳಿ 600 ರೂಪಾಯಿ ಕೊಟ್ರಂತೆ. ಚೆನ್ನಾಗಿದೆ. ಸೊ ವರ್ತಿದೆ, ನಿಜವಾಗ್ಲೂ ತುಂಬಾ ವರ್ತಿದೆ. ಸೊ ಇದಕ್ಕೆ ಸಪ್ರೇಟ್ ಬೇಸಿನ್ಗಳನ್ನೆಲ್ಲ ಹುಡುಕಿ ಈಗ ನೀರಲ್ಲಿ ಮುಳುಗಿಸಿ ಇದನ್ನು ಇಡ್ತೀನಿ. ಒಂದು 2 ದಿನ ನೀರಲ್ಲಿ ಮುಳುಗಿಸಿಡ್ಬೇಕು, ಯಾಕಂದರೆ ಇದರಲ್ಲಿ ಒಂಥರ ಸ್ಮೆಲ್ ಇರುತ್ತೆ ಆಯಿತಾ, ಮಡಿಕೆ ಸ್ಮೆಲ್ಲು. ಸೊ ಅದೆಲ್ಲ ಕ್ಲಿಯರ್ ಆಗಬೇಕಲ್ವ. ಸೊ ನೀರಲ್ಲಿ ಮುಳುಗಿಸಿಡ್ತೀನಿ. ಎಸ್, ಸಿಗ್ತೀನಿ. ಆಮೇಲೆ ಇದನ್ನೇನು ನೀವು ಸೀಸ್ನಿಂಗ್ ಮಾಡಬೇಕು ಅನ್ನೋದು ಏನಿಲ್ಲ ಆಯಿತಾ, ಆರಾಮ್ಸೆ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು. ಬಟ್ ಆದರೆ ಮುದ್ದೆ ಮಾಡೋದಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಪಾಯಸ, ಅವರೆಕಾಳು ಹುಳಿ, ಆಮೇಲೆ ಇನ್ನೇನು ಹೇಳ್ತೀವಿ, ಬಸ್ಸಾರು, ಆ ಥರ ಸಾರುಗಳು ಮಾಡಿದ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇದಿಷ್ಟು ಈ ಬಾರಿ ನನ್ನ ಶಾಪಿಂಗ್ ವಿಡಿಯೋ ಅನ್ನೋದಕ್ಕಿಂತ ಸುನಿಮಾ ತಂದುಕೊಟ್ಟಿದ್ದಂಥ ವಿಡಿಯೋ. ಯಾಕಂದರೆ ನಾನು ಹೋಗಿದ್ರೆ ಶಾಪಿಂಗ್ ವಿಡಿಯೋ ಅಂತ ಹೇಳ್ಬೋದಿತ್ತು. ಎಸ್ ಸ್ನೇಹಿತರೆ, ಸಿಗ್ತೀನಿ. ಸೊ ಈ ರೀತಿ ವ್ಲಾಗ್ಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಖಂಡಿತ ಮತ್ತಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ಇರುವಂಥ ವೀಡಿಯೋಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಲಾಸ್ಟ್ ಟೈಮ್ ಕೂಡ ನಾನು ಐಟಮನ್ನು ತರಿಸಿದ್ದೆ, ಮಣ್ಣಿನ ಮಡಿಕೆ ಎಲ್ಲ ತರಿಸಿದ್ದೆ. ಅದರದ್ದು ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ನೀವು ಇನ್ ಕೇಸ್ ನೋಡಿಲ್ಲ ಅಂದರೆ ನೋಡಿ ಆಯಿತಾ. ಸೊ ಎಸ್, ಸಿಗ್ತೀನಿ, ಬಾಯ್. ನಾನು ತಂದಿರೋ ಮಡಿಕೆಗಳೆಲ್ಲ ನೋಡಿದ್ರಾ? ಎಸ್, ತೋರಿಸ್ದೆ. ನೋಡಿಲ್ಲ ಅಂದರೆ ಇವಾಗಲೇ ನೋಡಿಬಿಡಿ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಮಡಿಕೆಗಳು ನೋಡಿದೆ ಅಂತ. ಮತ್ತೆ ಆ್ಯಕ್ಚುಲಿ ಅದರದ್ದು ವಿಡಿಯೋ ಮಾಡಿದ್ದೀನಿ. ನಾನು ಚಿರುನ ಹಾಸ್ಟೆಲ್ಗೆ ಸೇರ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಓದೋದು ಬಿಟ್ಬಿಟ್ಟಿದ್ದಾನೆ ಅವನು. ತುಂಬ ಮಡಿಕೆ ಹೊಡೆದೋಗುತ್ತೆ. ಮೊಬೈಲ್ ಅನ್ನೋದು ಜಾಸ್ತಿ ಆಗಿದೆ. ಮತ್ತೆ ನಾವು ಹೊಡಿಯೋಕ್ಕಾಗೋದಿಲ್ಲ. ಆಮೇಲೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಓದ್ತಾನೆ ಆಯಿತಾ. ಚೆನ್ನಾಗಿ ಓದೋ ಹುಡುಗರು ಹಿಂಗಾಗ್ಬಿಟ್ರೆ ಬೇಜಾರು. ಅದಕ್ಕೆ ಆ್ಯಕ್ಚುಲಿ ಅವ್ರ ಟೀಚರು ಕೂಡ ಅದೇ ಹೇಳಿದ್ರು, ಇಲ್ಲ ಮುಚ್ಬಿಡಿ. ಆ್ಯಕ್ಚುಲಿ ಅವ್ನು ತುಂಬ ಚೆನ್ನಾಗಿ ಓದ್ತಾನೆ, ಹಾಸ್ಟೆಲ್ಗೆ ಹಾಕ್ಬಿಡಿ, ಸ್ವಲ್ಪ ಅಲ್ಲಾದರೆ ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಕೇರ್ ಮಾಡಿ ಅವನನ್ನು ಓದಿಸ್ತಾರೆ ಅಂತ ಅದೇ ಹೇಳ್ತಿದ್ರು. ಚಿರು ನಮ್ಮ ಜೊತೆನೇ ಇರ್ತಾನೆ. ಬಟ್ ಕುಶಲ್ ನಮ್ಮ ಜೊತೆ ಇರ್ತಾನೆ. ಚಿರು ಮಾತ್ರ ಹಾಸ್ಟೆಲ್ಗೆ ಹೋಗ್ತಾನೆ. ನಾನು ಆ್ಯಕ್ಚುಲಿ ಹೋದಾಗ ಎಲ್ಲೆಲ್ಲೋ ಹೋಗಿದ್ದು ಬಂದಿದ್ದೀನಿ. ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಅದು ನನ್ನ ವ್ಲಾಗ್, ಸುನಿಮಾ ವ್ಲಾಗ್. ಪ್ಲೀಸ್ ಆ ವ್ಲಾಗ್ನ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ. ಎಸ್, ಇವತ್ತಿನ ಬ್ಲಾಗನ್ನು ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಕೇಸ್ ನೀವೇನಾದರೂ ಹರ್ಬನ್ ಕಂಪನಿದು ಏನೇ ಸರ್ವಿಸ್ ಬೇಕು ಅಂತಿದ್ರು, ಅದರಲ್ಲೂ ಸಲೂನ್ ಸರ್ವಿಸ್ ಬೇಕು ಅಂತಿದ್ರು, ಡೆಫಿನೆಟ್ಲಿ ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿದೆ. ಎಸ್, ಬಾಯ್. Thanks for watching. Till then, take care. Bye-bye. Thanks for watching.